ರಾಹುಲ್ ಗಾಂಧಿ ಅವರ ಈ ಒಂದು ಬಾಲಿಶ ಹೇಳಿಕೆ, ಕೆಲವರು ನಾಲಾಯಕ್ ಅಂತ ಹೇಳ್ತಾರೆ, ಕೆಲವರು ಬಾಲಿಶ ಅಂತ ಹೇಳ್ತಾರೆ. ನಾಲಾಯಕನ ಪದವನ್ನು ನಾನು ಬಳಸೋದಿಲ್ಲ. ಆದ್ರೆ ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ದುಡಿದಿರ್ತಕ್ಕಂಥವ್ರು ಯಾಕೋ ಏನೋ ಹೊತ್ತು ಎಲುಬಿಲ್ಲದ ನಾಲ್ಗೆ ಯಾವ ರೀತಿ ಮಾತನಾಡೋರಿತ್ತ ಆ ರೀತಿ ಮಾತನಾಡ್ತಾ ಇದ್ದಾರೆ. ಈ ದೇಶದ ಪ್ರಧಾನ ಮಂತ್ರಿಗಳ ಬಗ್ಗೆ, ಗೃಹ ಸಚಿವರ ಬಗ್ಗೆ, ಅಮಿತ್ ಶಾ ಅವರ ಬಗ್ಗೆ, ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆನೂ ಕೂಡ ದೇಶದ್ರೋಹಿಗಳು, ಟ್ರೇಟರ್ಸ್ ಅನ್ನೋ ಪದವನ್ನು ಅವ್ರು ಬಳಕೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖೇನ ರಾಹುಲ್ ಗಾಂಧಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಸ್ವಾಮಿ ರಾಹುಲ್ ಗಾಂಧಿ ಅವರೇ, ಒಬ್ಬ ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸತತವಾಗಿ 3ನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವನ್ನ ತಂದು ಭಾರತವನ್ನ 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ. ಬಹುಶಃ ಭಾರತದ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರ್ತಕ್ಕಂಥದನ್ನ ಇವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ರಾಹುಲ್ ಗಾಂಧಿ ಅವರೇ? ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಕಿತ್ತಾಕುವಂತ ಧೈರ್ಯ ನಿಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿದ್ದಾಗ ಮಾಡೋದಕ್ಕಾಗ್ಲಿಲ್ಲ. ಆದ್ರೆ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರು ಆ ದಿಟ್ಟ ನಿರ್ಧಾರನ ತೆಗೆದುಕೊಂಡ್ರು. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದುಹಾಕಿದ್ರು. ಅದಕ್ಕೆ ದೇಶದ್ರೋಹಿಗಳು ಅಂತ ನೀವು ಕರೀತಾ ಇದ್ದೀರಾ? ಇಡೀ ದೇಶದಲ್ಲಿ ನಕ್ಸಲಿಸಂ ಅನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ನಮ್ಮ ಯೋಗ್ಯತೆಗೆ. ಆದ್ರೆ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಅಮಿತ್ ಶಾ ಅವರು ಇವತ್ತು ಮಾಡ್ತಾ ಇದ್ದಾರೆ. ಆಗಿದೆ ದೇಶದಲ್ಲಿ ಇವತ್ತು ನಕ್ಸಲಿಸಂ ಹಾವಳಿ ಇವತ್ತು ಬುಡ ಸಮೇತ ಕಿತ್ತಾಕುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ನೀವು ಇವತ್ತು ದೇಶದ್ರೋಹಿಗಳು ಅಂತ ಹೇಳಿ ಕರೀತಾ ಇದ್ದೀರಾ ರಾಹುಲ್ ಗಾಂಧಿ ಅವರೇ? ಇವತ್ತು ದೇಶದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ನರೇಂದ್ರ ಮೋದಿಜಿ ಅವರು ನೀಡ್ತಾ ಇದ್ದಾರೆ. ಅದನ್ನ ಬಹುಶಃ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಅವರಿಗೆ. ಆ ಕಾರಣಕ್ಕೋಸ್ಕರ ಇವತ್ತು ದೇಶದ್ರೋಹಿಗಳು ಅಂತೇಳಿ ಇವತ್ತು ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಕಾಣ್ತದೆ. ಒಟ್ಟಾರೆಯಾಗಿ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ಈ ನಾಲಾಯಕ್ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯದಲ್ಲೂ ಕೂಡ ಇದ್ದಾರೆ. ಏನು ರಾಜ್ಯದಲ್ಲಿ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದ ಸಚಿವರ ಮಾತುಗಳನ್ನ ಕೇಳಿದ್ರೆ ಇವರೇ ವಿದೇಶಾಂಗ ಸಚಿವರು, ಇವರೇ ಡಿಫೆನ್ಸ್ ಎಕ್ಸ್ಪರ್ಟ್ಗಳು, ಇವರೇ ಫೈನಾನ್ಸ್ ಎಕ್ಸ್ಪರ್ಟ್ಗಳು, ಆ ರೀತಿ ಹುಚ್ಚುಚ್ಚಂಗೆ ಇವತ್ತು ರಾಜ್ಯದಲ್ಲೂ ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಪೌತಿ ಖಾತೆ ಮಾಡಿರ್ತಕ್ಕಂಥದ್ದು ದೊಡ್ಡ ಸಾಧನೆ. ಸರ್ಕಾರ ಬಂದ್ 3 ವರ್ಷ ಆಗಿದೆ, ಸರಿಯಾದ ರೀತಿಯಲ್ಲಿ ತಮ್ಮ ಇಲಾಖೆನ ನಿರ್ವಹಿಸಕ್ಕೆ ಸಾಧ್ಯ ಮಾಡದೇನೆ ಅದನ್ನೇ ಇವತ್ತು ಒಂದು ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ತುಮಕೂರಿನಲ್ಲಿ ಜನ ಸೇರ್ಸಕ್ ಹೊರಟಿದ್ರು. ಆಗ ನಾ ಇಷ್ಟೇ ಸಂದರ್ಭ ಹೇಳುವಂತದ್ದು, ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿಜಿ ಅವರು ಯಾವ ರೀತಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತಾ ಇದ್ದಾರೆ, ಒಂದು ಭಾರತವನ್ನ ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ಸಹಿಸೋದಕ್ಕೆ ಸಾಧ್ಯ ಆಗದೇನೆ ಪಶ್ಚಿಮ ಬಂಗಾಳದ ಅಸ್ಸಾಂ ಮತ್ತು ಪಾಂಡಿಚೇರಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ರಾಹುಲ್ ಗಾಂಧಿ ಅವರು ಈ ರೀತಿ ಹೇಳಿಕೆಗಳನ್ನು ನೀಡಿದ್ದಾರೆ. ನಾನು ತಮ್ಮ ಮುಖೇನ ರಾಹುಲ್ ಗಾಂಧಿ ಅವರಿಗೆ ನಾನು ಆಗ್ರಹ ಪಡಿಸ್ತೇನೆ, ತತ್ಕ್ಷಣ ಅವರು ಕ್ಷಮೆನ ಯಾಚಿಸಬೇಕು, ದೇಶದ ಜನರ ಕ್ಷಮೆನ ಯಾಚಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ರಾಜ್ಯದಲ್ಲಿ ಇವರ ವಿರುದ್ಧ ಒಂದು ಪ್ರತಿಭಟನೆ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ.